ಇನ್ನು ಎಸ್ ಜಾನಕಮ್ಮ ಅವರ ನಿಧನಕ್ಕೆ ನಾದಬ್ರಹ್ಮ ಹಂಸಲೇಖ ಕಂಬನಿಯನ್ನು ಮೆರೆದಿದ್ದಾರೆ. ದೇಶದ ಕಲಾ ಪರಂಪರೆಗೆ ತುಂಬಲಾರದ ನಷ್ಟ ಅಂತ ಹಂಸಲೇಖ ಕಂಬನಿಯನ್ನು ಮೆರೆದಿದ್ದಾರೆ. ಹಂಸಲೇಖ ಮತ್ತು ಎಸ್ ಜಾನಕಮ್ಮ ಅವರು ಸಾಕಷ್ಟು ಒಂದು ಚಿತ್ರದಲ್ಲಿ ಅವರೊಂದು ಮ್ಯೂಸಿಕ್ ಒಂದು ಕಾಂಬಿನೇಷನಲ್ಲಿ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ದೇಶದ ಕಲಾ ಪರಂಪರೆಗೆ ತುಂಬಲಾರದ ನಷ್ಟ ಅಂತ ಹಂಸಲೇಖ ಎಸ್ ಜಾನಕಮ್ಮ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಎಸ್ ಜಾನಕಮ್ಮ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಾನಕಿ ಅಂದರೆ ಸೀತೆ, ಸೀತೆ ಅಂದರೆ ನಮಗೆ ಗೀತೆ. ನೋಡಿ ಎಂಥ ಅದ್ಭುತವಾದ ಮಾತನ್ನು ಹಾಡಿದ್ದಾರೆ ಹಂಸಲೇಖ ಅವರು. ಜಾನಕಮ್ಮನವರ ಸರಳತೆ, ಸಂಗೀತ ಸೇವೆಯನ್ನು ನೆನೆದು ಹಂಸಲೇಖ ಕಂಬನಿ ಮಿಡಿದಿದ್ದಾರೆ. ಜಾನಕಮ್ಮನವರ ಕೊನೆಯ ಆಸೆ ಕರುನಾಡಿನಲ್ಲೇ ಇರಬೇಕಾಗಿತ್ತು, ಅದು ನೆರವೇರಿದೆ. ಕರ್ನಾಟಕ ಸರ್ಕಾರ ಕುಟುಂಬಸ್ಥರಿಗೆ ಸ್ಮಾರಕ ನಿರ್ಮಾಣಕ್ಕೆ ಈಗ ಮನವಿ ಮಾಡಿಕೊಂಡಿದ್ದಾರೆ. ಎಸ್ ಜಾನಕಿ ಅಗಲಿಕೆಗೆ ಸಂಗೀತ ಲೋಕದ ಕಂಬನಿ ಇದು. ಹಂಸಲೇಖ ಅವರ ಒಂದು ಕಂಬನಿಯ ಜೊತೆಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ, ಒಂದು ಸ್ಮಾರಕ ನಿರ್ಮಾಣ ಆಗಲಿ ಅಂತ. ನೋಡಿ, ಅವರು ಹುಟ್ಟೂರು ಆಂಧ್ರ ಆಗಿರ್ಬೋದು, ಅವರು ನಾನು ಇರಬೇಕು ಇಂಥ ಜಾಗದಲ್ಲಿ ಅಂತ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರನ್ನು. 2017ರಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದೇ ಮೈಸೂರಿನಲ್ಲಾಗುತ್ತೆ. ಮ್ಯೂಸಿಕಲ್ ನೈಟ್ಸ್ ಆಫ್ ಎಸ್ ಜಾನಕಿ ಅನ್ನುವಂಥ ಒಂದು ಕಾರ್ಯಕ್ರಮ. ಅದು ಅವರ ಸಾರ್ವಜನಿಕ ಕಾರ್ಯಕ್ರಮ, ಕೊನೆ ಕಾರ್ಯಕ್ರಮ. ಅದನ್ನು ಅವತ್ತು ಅನೌನ್ಸ್ ಕೂಡ ಮಾಡ್ತಾರೆ. ಅವತ್ತು ಇದನ್ನು ಕೊನೆ ಕಾರ್ಯಕ್ರಮ ಅಂತ ಅವತ್ತು ಕಿಕ್ಕಿರಿದು ಸೇರ್ತಾರೆ ಜನ. ಅದಾದಮೇಲೆ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆ 2017ರಲ್ಲಿ ಅವ್ರ ಕಾರ್ಯಕ್ರಮ ಕೊಟ್ಟ ನಂತರ ಅದಾದಮೇಲೆ ಸ್ವಲ್ಪ ಅವರು ಆರೋಗ್ಯದ ಕಡೆ ಗಮನ ಕೊಡ್ತಾರೆ. ವಯೋಸಹಜ ಕಾಯಿಲೆ ಅವರಿಗೆ ಶುರುವಾಗುತ್ತೆ. ಅದಾದಮೇಲೆ ಅವರು ಮೈಸೂರಲ್ಲೇ ಇರಬೇಕು ಅಂತ ಆಯ್ಕೆ ಮಾಡಿಕೊಂಡ್ರಲ್ಲ, ಅದು ಕೇವಲ ಮೈಸೂರಿನ ಜನ ಅಷ್ಟೇ ಹೆಮ್ಮೆ ಪಡುವಂಥದ್ದಲ್ಲ, ಇಡೀ ಕರುನಾಡಿನ ಜನ ಹೆಮ್ಮೆ ಪಡಬೇಕಾದಂಥವ್ರು. ನೋಡಿ, ಸಹಜವಾಗಿ ಇಂಥ ದಿಗ್ಗಜರು ಒಂದು ವಿಧಿವಶರಾದಂಥ ಸಂದರ್ಭದಲ್ಲಿ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ನನ್ನ ಕೊನೆ ದಿನಗಳೂ ಮೈಸೂರಲ್ಲೇ ಇರಬೇಕು, ನನ್ನ ಒಂದು ಸ್ಮಾರಕ ಈಗೇನೀಗ ಹಂಸಲೇಖ ಅವರು ಹೇಳಿದ್ದಾರೆ, ಸರ್ಕಾರ ಅದು ಏನು ಮಾಡುತ್ತೆ ನೋಡಬೇಕಾಗುತ್ತೆ. ಆದರೆ ಮಣ್ಣು ಕೂಡ ನಾನು ಇಲ್ಲೇ ಆಗಬೇಕು ಅಂತ ಅವ್ರು ಬಯಸಿದ್ರಲ್ಲ ಜಾನಕಮ್ಮ ಅವರು. ಆ ಕರುನಾಡಿಗೂ ಮತ್ತು ಈ ಗಾನ ಕೋಗಿಲೆಗೂ ಇದ್ದಂಥ ಒಂದು ಅವಿನಾಭಾವ ಸಂಬಂಧ ಇದು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಈಗ ಕರುನಾಡಿನ ಜನ ಹೆಮ್ಮೆ ಪಡಬೇಕಾದಂಥ ವಿಚಾರ. ಯಾಕಂದರೆ 8,000ಕ್ಕಿಂತ ಹೆಚ್ಚು ಹಾಡು ಬರೀ ಕನ್ನಡದಲ್ಲೇ ಹಾಡಿದ್ದಾರೆ. 48,000 ಹಾಡುಗಳಲ್ಲಿ ಬರೀ 8,000ಕ್ಕಿಂತ ಹೆಚ್ಚು ಹಾಡುಗಳು ಕನ್ನಡದಲ್ಲೇ ಹಾಡಿದ್ದಾರೆ. ಇದು ನಾವೆಲ್ಲರೂ ಕೂಡ ಖುಷಿ ಪಡಬೇಕಾದಂಥ ಮತ್ತೊಂದು ವಿಚಾರ ಇದು. ಜೊತೆಗೆ ಶ್ರೀಕೃಷ್ಣ ರಾಘವೇಂದ್ರ ಸ್ವಾಮಿಯವರ ಒಂದು ಪರಮ ಭಕ್ತಿಯಾಗಿದ್ದರು. ಹಾಗಾಗಿಯೇ ಅನೇಕ ಹಾಡುಗಳಲ್ಲಿ ಆ ದೇವರನ್ನೇ ಧರೆಗಿಳಿಸುವಷ್ಟರ ಮಟ್ಟಿಗೆ ಹಾಡ್ತಾ ಇದ್ರು ಅವರು. ನಾನಿನ್ನ ಬಿಡಲಾರೆ ಚಿತ್ರದಲ್ಲಿ ಅನಂತ್ನಾಗ್ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಲಕ್ಷ್ಮಿಯವರು ಹಾಡ್ತಾರೆ, ಬಿಡನು ನಿನ್ನ ಪಾದ ಗುರುವೇ ಬಿಡನು ನಿನ್ನ ಪಾದ. ಆ ಹಾಡನ್ನು ಹಾಡ್ತಾ ಇದ್ದಾಗ ಎಂಥವರ ಮೈ ಮನ ರೋಮಾಂಚನ ಆಗ್ತಾಯಿತ್ತು. ಹಂಸಲೇಖ ಅವರು ಕಂಬನಿಯನ್ನು ಮಿಡಿದಿದ್ದಾರೆ. ಏನು ಜಾನಕಮ್ಮ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂತ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಅಂತ ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ
ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆ ಇರೋ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ